ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋನಾ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಿಮ್ಮ ಕೂದಲು ಉದುರಿ ತುಂಬ ತೆಳ್ಳಗಾಗಿದ್ರೆ ಮತ್ತು ಉದುರಿದ ಕೂದಲು ಬೆಳೀತಾ ಇಲ್ಲ ಅಂತ ಹೇಳಿದರೆ, ಮತ್ತು ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಆಗಿರೋದು, ಡ್ಯಾಂಡ್ರಫ್ ಆಗಿರೋದು, ಮತ್ತು ಕೂದಲು ಒರಟಾಗಿರೋದು ಅಂದರೆ ಸ್ಮೂತು ಮತ್ತು ಸಿಲ್ಕಿ ಆಗಿ ಇಲ್ಲದೆ ಇರೋದು, ಈ ಮ್ಯಾಜಿಕ್ ಆಗಿ ವರ್ಕ್ ಆಗುವಂಥ ಒಂದು ಜೆಲ್ಲನ್ನು ನೀವು ಮನೆಯಲ್ಲೇ ಒಂದು 5 ನಿಮಿಷದಲ್ಲಿ ಕ್ವಿಕ್ ಆಗಿ ಈ ಜೆಲ್ಲನ್ನು ನೀವು ಮನೆಯಲ್ಲೇ ಯೂಸ್ ಮಾಡಿದ್ರೆ ಆರಾಮಾಗಿ 1 ತಿಂಗಳಲ್ಲೇ ನಿಮ್ಮ ಕೂದಲನ್ನು ಉದ್ದ ಮಾಡ್ಕೋಬಹುದು. ಈ ಒಂದು ಹೋಮ್ ರೆಮಿಡಿ ಮಾಡಲಿಕ್ಕೆ ನಿಮಗೆ ಅಂದರೆ ಅಗಸೆ ಬೀಜ, ಇದಕ್ಕೆ ಇಂಗ್ಲಿಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಲೆನ್ಸ್ ಸೀಡ್ಸ್ ಅಂತ ಕರೀತಾರೆ, ಈ ಅಗಸೆ ಬೀಜ ಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ರೆಮಿಡಿಯನ್ನು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ನೀವು ಕೊಟ್ಟಿರುವಂಥ ಒಂದು ಲೈಕ್ ನನಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ತುಂಬ ಜನರಿಗೆ ಅಗಸೆ ಬೀಜ ಅಂದರೆ ಗೊತ್ತಿರೋದಿಲ್ಲ. ಇದು ನಿಮಗೆ ಅಂಗಡಿ ಶಾಪಲ್ಲಿ, ಕಿರಾಣಿ ಶಾಪಲ್ಲಿ ಸಿಗುತ್ತೆ. 30 ರಿಂದ 40 ರೂಪಾಯಿ ಇರುತ್ತೆ ಅಷ್ಟೇ. 500 ಗ್ರಾಮು ಸಿಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಈ ಪಾತ್ರೆಗೆ ನಾನು 2 ಕಪ್ ನೀರನ್ನು ತಗೊಳ್ತಾ ಇದ್ದೀನಿ. 2 ಕಪ್ ನೀರು ತಗೊಂಡ್ರೆ ನಮಗೆ 1 ತಿಂಗಳಿಗಾಗುವಷ್ಟು ಜೆಲ್ ರೆಡಿ ಆಗುತ್ತೆ. ನಿಮಗೆ 15 ದಿನಕ್ಕೆ ಜೆಲ್ ಬೇಕು ಅಂದರೆ 1 ಕಪ್ ನೀರು ತಗೊಳ್ಳಿ. ನಾನಿಲ್ಲಿ 2 ಕಪ್ ನೀರು ತಗೊಳ್ತಾ ಇದ್ದೀನಿ, ಒಂದು ತಿಂಗಳಿಗೆ ಮಾಡಿಕೊಳ್ಳಿಕ್ಕೆ ಅಂತ. ಸ್ಟವ್ ಆನ್ ಮಾಡಬಾರ್ದು ಮೊದಲಿಗೆ. ನೋಡಿ, ನಾನಿಲ್ಲಿ 2 ಕಪ್ಪು ನೀರು ತಗೊಂಡಿರೋದ್ರಿಂದ ಇಲ್ಲಿ 4 ಸ್ಪೂನು ಅಗಸೆ ಬೀಜವನ್ನು ತಗೊಂಡಿದ್ದೀನಿ. ನೀವೇನಾದರೂ 1 ಕಪ್ಪು ನೀರು ಹಾಕ್ಕೊಂಡ್ರೆ ಅದಕ್ಕೆ 2 ಸ್ಪೂನ್ ಅಗಸೆ ಬೀಜ ಸಾಕಾಗುತ್ತೆ. ಇಲ್ಲಿ ನಾನು 4 ಸ್ಪೂನ್ ಅಗಸೆ ಬೀಜವನ್ನು ಯೂಸ್ ಮಾಡ್ಕೊಂಡಿದ್ದೀನಿ. 4 ಸ್ಪೂನು ಇದು ಅಗಸೆ ಬೀಜ ಹಾಕಿದ ಮೇಲೆ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಸ್ಟವ್ ಆನ್ ಮಾಡಿ ಇಡಬೇಕು. ಒಂದು 5 ನಿಮಿಷ ಹೈ ಫ್ಲೇಮ್ ಅಥವಾ ಲೋ ಫ್ಲೇಮ್ ಯಾವ ಫ್ಲೇಮಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ನೋಡಿ, ಈ ಥರ ಕುದಿ ಬರುತ್ತೆ. ಇದು ನೊರೆ ಆಗಿ ಕುದಿ ಬರ್ತಾ ಹೋಗುತ್ತೆ. ನಾವು ಎಲ್ಲಿವರೆಗೂ ಇದನ್ನು ಕುದಿಸ್ಬೇಕಂದ್ರೆ ಇದು ಒಂದು ಜೆಲ್ ಥರ ಮಾರ್ಪಾಡಾಗುತ್ತೆ, ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗುತ್ತೆ. ನೋಡಿ, ಇವಾಗ ಜೆಲ್ ಥರ ಬರ್ತಾ ಇದೆ ಅಂದರೆ ಇದು ಫುಲ್ ಒಂದು ಎಗ್ಗದು ವೈಟ್ ಕಲರ್ ಇರುತ್ತಲ್ಲ, ಆ ವೈಟ್ ಕಲರ್ ಜೆಲ್ ಥರ ಇದು ಬರುತ್ತೆ. ಅಲ್ಲಿ ತನಕ ನಾವು ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಈ ಥರ ಜೆಲ್ ರೆಡಿ ಆಗುತ್ತೆ. ಒಂದು ಸಕ್ಕರೆ ಪಾಕ ಬರುತ್ತಲ್ಲ ಎಳೆ ಥರ, ಅಷ್ಟು ಬಂದರೂ ಸಾಕಾಗುತ್ತೆ. ನೋಡಿ, ಇದು ಇವಾಗ ನಾವು ಸಪ್ರೇಟಾಗಿ ಟೀ ಅಥವಾ ಕಾಫಿ ಸಾಸರ್ ಇರುತ್ತಲ್ವ, ಅದರಲ್ಲಿ ಫಿಲ್ಟ್ರಲ್ಲಿ ಸೋಸ್ಕೋಬೇಕು. ನೋಡಿ ಯಾವ ಥರ ಜೆಲ್ ಬರ್ತಾ ಇದೆ ಅಂತ ನಿಮಗೆ ನೋಡೋದಕ್ಕೆ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಜೆಲ್ ಬಿಟ್ಕೊಂಡಿದೆ ಅಂತ. ಇದು ದಪ್ಪ ಸ್ವಲ್ಪ ಥಿಕ್ನೆಸ್ ಇರೋದ್ರಿಂದ ನಮಗೆ ಬರೋದಿಲ್ಲ, ಅಂದರೆ ಫಿಲ್ಟ್ರಲ್ಲಿ ಸ್ವಲ್ಪ ದಪ್ಪ ಇರೋದ್ರಿಂದ ಹಿಡ್ಕೊಳ್ಬಿಡುತ್ತೆ ಲಾಸ್ಟ್ ಬೀಜ ಸಮೇತ ಇರೋದ್ರಿಂದ. ಆವಾಗ ನಾವು ಸ್ವಲ್ಪ ಸ್ಪೂನಲ್ಲಿ ಎರಡನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆವಾಗ ಜೆಲ್ಲೆಲ್ಲ ಕೆಳಗೆ ಬರುತ್ತೆ. ನೋಡಿ, ಇದು ನಮಗೆ 1 ತಿಂಗಳಿಗಾಗುವಷ್ಟು ಜೆಲ್ಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಸ್ವಲ್ಪ ತಿಕ್ಕಾಗಿರೋದ್ರಿಂದ ಜೆಲ್ಲು ಈ ಥರ ಸ್ಪೂನಲ್ಲಿ ಇದು ಮಾಡಿದವಾಗ ಕಲಕಿದಾಗ ಎಲ್ಲ ಜೆಲ್ಲೆಲ್ಲ ಕೆಳಗೆ ಬಿತ್ಕೊಳ್ಳುತ್ತೆ. ನೋಡಿ, ನಾವು ಇದನ್ನು ಈಗ ಯೂಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಕೇಳ್ಬೋದು. ಫ್ರೆಂಡ್ಸ್, ಏನಿಲ್ಲ, ಈಗ ಜೆಲ್ ತಗೊಂಡಿದ್ದೀವಲ್ಲ, ನೋಡಿ ಎಷ್ಟು ತಿಕ್ಕಾಗಿದೆ ಜೆಲ್ಲು. ಸೇಮ್ ಮೊಟ್ಟೆಯಲ್ಲಿ ವೈಟ್ ಭಾಗ ಬರುತ್ತಲ್ಲ, ಅಷ್ಟು ತಿಕ್ಕಾಗಿ ಇರುತ್ತೆ ಈ ವೈಟ್ ಜೆಲ್ಲು. ನಾನು ಇದರಲ್ಲಿ ಒಂದು 2 ಸ್ಪೂನ್ ಜೆಲ್ಲನ್ನು ತಗೊಂಡಿದ್ದೀನಿ. ಆ ಜೆಲ್ಲಿಗೆ 1 ಟೀ ಸ್ಪೂನ್ ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಜೆಲ್ಲನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಂತ ಏನಿಲ್ಲ, ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಹೊರಗಡೆ ಇಟ್ಕೊಂಡು ನಾವು ತಿಂಗಳಗಟ್ಟಲೆ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸೀಡ್ಸ್ ಜೆಲ್ ಯಾವ ಥರ ಅಂದರೆ ಲೋಳೆಯಾಗಿ ದಪ್ಪವಾಗಿ ಬಂದಿದೆ ಅಂತ. ನೋಡಿ, ಈ ಥರ ನೀಟಾಗಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಕೂದಲಿನ ಬುಡಕ್ಕೆ ಹಾಕಿ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕೂದಲಿನ ಬುಡಕ್ಕೆ, ಸ್ಕಾಲ್ಪ್ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ನೀಟಾಗಿ ಅಪ್ಲೈ ಮಾಡಿ ಒಂದು ರಾತ್ರಿ ಹಚ್ಚಿಕೊಂಡು ಬೆಳಗ್ಗೆ ನೀವು ಸ್ನಾನ ಮಾಡಿದರೆ ಆಯಿತು. ಬೆಳಿಗ್ಗೆ ಸ್ನಾನ ಮಾಡಿ ನೀವು ಯಾವುದಾದ್ರೂ ಒಂದು ಶಾಂಪೂಯಿಂದ ತಲೆ ತೊಳ್ಕೊಂಡ್ರೆ ನಿಮ್ಮ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ಈ ಹೋಮ್ ರೆಮಿಡಿನ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೊಂದು ಉಪಯುಕ್ತ ಮಾಹಿತಿ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.